ರಿಯಲ್ ಲೈಫ್ನಲ್ಲಿ ಹಳದಿ ಶಾಸ್ತ್ರ ಮದುವೆ ಸಂಭ್ರಮ ನೀವು ನೋಡಿದಿರಿ. ಹಾಗಿದ್ರೆ ರಿಯಲ್ ಲೈಫ್ನಲ್ಲಿ ನಿಮ್ಮ ಅರಿಶಿನ ಶಾಸ್ತ್ರ ಮದುವೆ ಹೇಗಿರ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ನಾನು ನಿಜವಾಗ್ಲೂ ಹೇಳ, ನಾನು ಏನೂ ಅನ್ಕೊಂಡಿಲ್ಲ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಇನ್ನು. ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಇಲ್ಲ, ಇಷ್ಟಪಡೋರ ಜೊತೆ ಖುಷಿಯಾಗಿ ಸಂಭ್ರಮದಿಂದ ಇರಬೇಕು ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಈಗಿನ ಟ್ರೆಂಡು ರೀಲ್ಸ್ ಮಾಡೋದು. ಇಲ್ಲಿ ಎಷ್ಟು ರೀಲ್ಸ್ ಮಾಡಿದ್ರಿ ಅಥವಾ ಮಾಡೋ ಪ್ಲಾನ್ಸ್ ಏನಾದ್ರೂ ಇದೆಯಾ? ಸಿಕ್ಕಾಪಟ್ಟೆ ಮಾಡಿದೀವಿ. ಒಂದೊಂದಾಗೆ ಬರ್ತಾ ಇರುತ್ತೆ ನೋಡ್ತಾ ಇರಿ. ಗೌರಿ ನಿಮ್ಮನ್ನ ಯಾಕೆ ಇಷ್ಟಪಡ್ಬೇಕು? ಬೇರೆ ಹುಡುಗರಿಗಿಂತ ನೀವ್ ಹೇಗೆ ಭಿನ್ನ? ಭಿನ್ನ ಎಲ್ಲ ನಮ್ಗೆ ಗೊತ್ತಿಲ್ಲ. ನಾನು ಇಷ್ಟಪಟ್ಟಾಗದೆ ಗೌರಿ ನಾನು ಇಷ್ಟಪಡ್ಬೇಕು ಆಟೆಯ. ಯಶವಂತಾಗಿ ಹೇಳಬೇಕು ಅಂದರೆ ಗೌರಿ ಇಷ್ಟಪಡಬಾರ್ದು. ಇಲ್ಲ, ಇವಾಗ ಏನು ಅಂದರೆ ಶಂಕರನ್ ಲವ್ ಏನಿದೆ ಅದು ತುಂಬ ಪ್ಯೂರ್ ಇದೆ. ಏನೋ ಹೇಳಬೇಕು, ಅವನು ಹೇಳೋ ಮಾತು ಕರೆಕ್ಟಾಗಿರುತ್ತೆ, ಅಥವಾ ಅವ್ನು ಹೇಳೋ ಒಂದು ಇದು ಏನು ಅವನ ಎಮೋಷನ್ ಕರೆಕ್ಟಾಗಿರುತ್ತೆ. ಆದರೆ ಅವನಿಗೆ ಅದನ್ನು ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ಯಾವ ಥರ ವ್ಯಕ್ತಪಡಿಸ್ಕೋಬೇಕು, ಅದನ್ನು ಹೇಗೆ ಸೆಂಟೆನ್ಸಲ್ಲಿ ಫಾರ್ಮ್ ಮಾಡಿ ಹೇಳಬೇಕು, ಇದು ಬರಲ್ಲ ಅವನಿಗೆ. ಇವಾಗ ಗೌರಿನ ಶಂಕರ ನಾರ್ಮಲ್ ಆಗಿ ಹೋಗಿ ಮಾತಾಡಿಸಿ, ನಿಮ್ಮ ಅಪ್ಪ ಅಮ್ಮನ ಹತ್ರ ನಾನು ಬಂದು ಮಾತಾಡ್ತೀನಿ, ಅಥವಾ ಅವಳಿಗೆ ಇಷ್ಟ ಆಗೋ ಥರ ಕೆಲವೊಂದು ಅವಳ ಇಷ್ಟ ಕಷ್ಟಗಳನ್ನು ತಿಳ್ಕೊಂಡು ಅವ್ನು ಮೇ ಬಿ ಮುಂದುವರೆದಿದ್ರೆ ಗೌರಿಗೆ ಇಷ್ಟ ಆಗ್ತಿತ್ತು. ಗೌರಿ ಮೇ ಬಿ ಒಪ್ಕೊಂಡಿರೋಳು, ಬಟ್ ಇವನ್ ಹೇಳೋ ರೀತಿ ತಪ್ಪು ಅಷ್ಟೇ. ಹಂಗಂತ ಇವನ್ಗೆ ಇರೋ ಎಮೋಷನ್ ಸುಳ್ಳು ಅಂತ ಅಲ್ಲ. ಅವ್ನ ಲವ್ ಅಂತೂ ಪ್ಯೂರ್ ಇದೆ, ಬಟ್ ಅವ್ನು ಹೇಳೋ ರೀತಿ, ಅವನು ಅದನ್ನು ವ್ಯಕ್ತಪಡಿಸೋ ರೀತಿ, ಅವನ ಕ್ಲಾರಿಟಿ ಇಲ್ಲ ಯಾವ ಥರ ಇದನ್ನು ತೋರಿಸ್ಕೋಬೇಕು ಅಂತ. ಸೊ ಅದರಿಂದಾಗಿ ಮುಖಾಮುಖಿ ಆದಾಗ್ಲೆಲ್ಲ ಜಗಳ ಆಡೋ ನೀವು ಸಂಸಾರದ ಬಂಡಿಯನ್ನ ಸಾಗ್ಸೋಕ್ ಹೇಗ್ ಸಾಧ್ಯ? ಹೇಗ್ ಜೀವನ ಸಾಗಿಸ್ತೀನಿ ಅಂತ ಗೊತ್ತಿಲ್ಲ. ನನಗೆ ಅಪ್ಪ ವಿದ್ಯೆ ಕೊಟ್ಟಿದ್ದಾರೆ, ಆತ್ಮಸ್ಥೈರ್ಯ ತುಂಬಿದ್ದಾರೆ. ಸೊ ಅದೇ ನನಗೆ ಹೆಲ್ಪ್ ಮಾಡುತ್ತೆ ಅಂತ ನಾನು ನಂಬಿದ್ದೀನಿ. ಮನೇಲಿ ಕೂಡ ನಾನು ಅದನ್ನೇ ಹೇಳಿ ಹೊರಡುವಾಗ. ಮಿಕ್ಕಿದನ್ನ ನೀವು ನೋಡ್ಬೇಕು. ಮುಂದೆ ನಿಮ್ಮ ಕಥೆಯಲ್ಲಿ ಯಾವ ತರಹದ ತಿರುವುಗಳನ್ನ ಕಾಣಬಹುದು? ಆಕ್ಚುಲಿ ಗೌರಿ ಶಂಕರ ಕತೆ ಇನ್ನೂ ಶುರುವಾಗಿಲ್ಲ. ನೀವು ಬರೀ ಇವರಿಬ್ರು ಲವ್ ಟ್ರ್ಯಾಕ್ ಏನಿದೆ ಅಂದ್ರೆ ಶಂಕರ ಗೌರಿನ ಇಷ್ಟಪಡೋದು, ಬರೀ ಇದನ್ನಷ್ಟೇ ನೋಡಿದೀರಾ. ಬಟ್ ಆಕ್ಚುಯಲ್ ಸ್ಟೋರಿ ನಮ್ದು ಇನ್ನೂ ಶುರುವಾಗಿಲ್ಲ. ಮದುವೆ ಆದ್ಮೇಲೆ ಶುರುವಾಗುತ್ತೆ. ಮದುವೆ ಆದ್ಮೇಲೆ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ. ಮದುವೆ ಆದ್ಮೇಲೆ ನೀವು ಈ ಕತೆ ಹಿಂಗೆ ತಿರುವು ತಗೊಳ್ತಾ ಅಥವಾ ಈ ಥರದ ಕತೆನ ಇದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ವೇಟ್ ಅಂಡ್ ವಾಚ್. ಗೌರಿ ಶಂಕರ ಧಾರಾವಾಹಿ ಬಗ್ಗೆ ಜನರ ಪ್ರತಿಕ್ರಿಯೆ ಹೇಗಿದೆ ಹೇಳಿ? ಇಷ್ಟಪಡ್ತಾ ಇದ್ದಾರೆ, ತುಂಬಾ ಇಷ್ಟಪಡ್ತಾ ಇದ್ದಾರೆ. ನಮ್ಮಿಬ್ರು ಕಾಂಟ್ರಾಸ್ಟ್ ಎಲ್ರಿಗೂ ಇಷ್ಟ ಆಗ್ತಿದೆ. ಅಂದ್ರೆ ಅವ್ರು ಮಾತಾಡೋ ರೀತಿ ಇರ್ಬೋದು, ನಾವ್ ಮಾತಾಡೋ ರೀತಿ ಇರ್ಬೋದು, ಅಥವಾ ಅವ್ರ ಪ್ರೀತಿ ನನಗೆ ಅಸಹ್ಯ ಆಗೋದಿರ್ಬೋದು, ಪ್ರತಿಯೊಂದನ್ನು ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ ಪಾಸಿಟಿವ್ ರಿವ್ಯೂಸ್ ಕೇಳೋದಕ್ಕೆ. ಇವಾಗ ಆಡಿಯನ್ಸ್ ಸಪೋರ್ಟ್ ಇಲ್ಲದೆ ನಮ್ಮ ಇಂಡಸ್ಟ್ರಿಲಂತೂ ಏನೂ ಆಗಲ್ಲ. ನಮಗೆ ಆಡಿಯನ್ಸ್ ರೆಸ್ಪಾನ್ಸೇ ತುಂಬ ಇಂಪಾರ್ಟೆಂಟು. ನನಗೆ ಫ್ರಮ್ ಡೇ ಒನ್ ತುಂಬ ಫ್ಯಾನ್ ಪೇಜ್ಗಳಾಗಲಿ ಅಥವಾ ನಮ್ಮ ಆಡಿಯನ್ಸ್ ಆಗಲಿ ತುಂಬ ಸಪೋರ್ಟ್ ಕೊಡ್ತಾರೆ. ತುಂಬ ಅಂದರೆ ನಾವು ಒಂದು ಪಾತ್ರ ಮಾಡೋದಕ್ಕೆ ನಮ್ಗಿನ್ನೂ ಪ್ರೇರೇಪಿಸ್ತಾರೆ. ಲೈಕ್ ಏನೋ ನೀವಿದನ್ನು ಹಿಂಗೆ ಕ್ಯಾರಿ ಮಾಡ್ತೀರಾ ಅಂದ್ಕೊಂಡಿರಲಿಲ್ಲ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಸೊ ಆ ಒಂದು ಪಾಸಿಟಿವ್ ಕಮೆಂಟ್ಸ್ ಆಗಲಿ ಅಥವಾ ಆ ಒಂದು ಪಾಸಿಟಿವ್ ಮೆಸೇಜಸ್ ಆಗಲಿ ನಮಗೆ ನಿಜವಾಗ್ಲೂ ತುಂಬ ಇನ್ನೂ ವರ್ಕ್ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಎಂಥೂಸಿಯಾಸಮ್ ಕೊಡುತ್ತೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಕಡೆಯದಾಗಿ ಸೀರಿಯಲ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಿ? ಗೌರಿ ಶಂಕರ ನೀವು ಏನಕ್ಕೆ ನೋಡ್ಬೇಕು, ಇವಾಗ ಮರೀದೇನೆ ಅಂದ್ರೆ ಮದ್ವೆ ಆಗ್ತಾ ಇದೆ ಗೌರಿಗೆ ಶಂಕರಂಗೆ. ಗೌರಿ ಶಂಕರನ್ ಮನೆಗೆ ಹೋಗಿ ಹೆಂಗ್ ಬದುಕ್ತಾಳೆ ಅಲ್ಲಿ, ಯಾಕಂದ್ರೆ ಪೂರ್ತಿ ಹೊಸ ವಾತಾವರಣ, ಅಲ್ಲಿ ಹೇಗೆ ಅಡ್ಜಸ್ಟ್ ಆಗ್ತಾಳೆ, ಶಂಕರನ್ ಬದಲಾಯಿಸ್ತಾಳ ಆಗಲ್ವಾ ಅವಳ ಕೈಯಲ್ಲಿ, ಅಥವಾ ಅಲ್ಲಿ ಐಶು ಮದ್ವೆ ಆಗಿ ಬರ್ತಿದ್ದಾಳೆ ನಮ್ಮ ಮನೆಗೆ, ಅವಳು ಹೆಂಗಿರ್ತಾಳೆ ನಮ್ಮ ಮನೆಯಲ್ಲಿ, ಇದೆಲ್ಲ ನಿಮಗೆ ಗೊತ್ತಾಗತ್ತೆ ಸೀರಿಯಲ್ ನೋಡಿದ್ರೆ ಮಾತ್ರ. ಅದ್ರ ಜೊತೆಗೆ ನಮ್ಮ ಈ ಮದುವೆ ಎಪಿಸೋಡ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಎಲ್ಲಾ ಶಾಸ್ತ್ರಗಳು ನಡೆದಿದೆ, ಎಲ್ಲಾ ಗೆಸ್ಟ್ಸ್ ಇದ್ದಾರೆ, ಎಲ್ಲಾ ಸುವರ್ಣ ಕುಟುಂಬದವರು ತುಂಬಿದ್ದಾರೆ. ಸೊ ಮಿಸ್ ಮಾಡಿದೆ ನೋಡಿ ಗೌರಿ ಶಂಕರ. ನಾನು ಆ್ಯಕ್ಚುಲಿ ಆಡಿಯನ್ಸ್ಗೆ ನಂದೊಂದು ಹಂಬಲ್ ರಿಕ್ವೆಸ್ಟ್, ನಮ್ಮ ಸೀರಿಯಲ್ನಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ದಯವಿಟ್ಟು ಇದನ್ನು ಎಂಟರ್ಟೈನ್ಮೆಂಟ್ ಆಗಿ ನೋಡಿ. ಆ್ಯಂಡ್ ಸಾಧ್ಯ ಆದರೆ ಬರೀ ಪಾಸಿಟಿವ್ಸ್ ತಗೊಳ್ಳಿ. ಯಾವುದೇ ರೀತಿ ನೆಗೆಟಿವ್ ಇದು ಅನ್ಸಿದ್ರೆ ನೀವು ಅದನ್ನ ಯಾವುದನ್ನು ತಗೋಬೇಡಿ. ಅದು ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಷ್ಟೇ ನಾವು ಮಾಡ್ತಿರೋದು. ಆ್ಯಂಡ್ ನಮಗೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ನಮ್ಮ ಮದುವೆ ಎಪಿಸೋಡ್ಸ್ ತುಂಬ ಚೆನ್ನಾಗಿ ಬಂದಿದೆ. ಸಂಗೀತ ಆಗಲಿ, ಮೆಹಂದಿ ಆಗಲಿ, ಹಳದಿ ಆಗಲಿ, ಬಳೆ ಶಾಸ್ತ್ರ, ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸಂಗೀತಲ್ಲಿ ಒಂದು 4 ಪರ್ಫಾರ್ಮೆನ್ಸು ಇದೆ.
ಸೊ ಆ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಮದುವೆ ನಡೀತಾ ಇದೆ ಇವಾಗ. ನೋಡಿ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡಿ. ಗೌರಿ ಶಂಕರ ತಪ್ಪದೆ ವೀಕ್ಷಿಸಿ. ಸೋಮವಾರದಿಂದ ಶನಿವಾರ ನಮ್ಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಸಂಜೆ 7 ಗಂಟೆಗೆ.